ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಆದರೆ ಅವರ ಕೆಲವು ಮಾತುಗಳು ಇವತ್ತಿಗೂ ನಿಮಗೆ ಹರ್ಟ್ ಮಾಡ್ತಾ ಇರ್ಬೋದು. ನನ್ನ ಫ್ರೆಂಡ್ ಮಗನನ್ನು ನೋಡು, ನಿನ್ನ ಅಕ್ಕನಿಗೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ನಿನ್ನಿಂದ ಏನೂ ಆಗಲ್ಲ. ನಾವು ನಿನ್ನ ವಯಸ್ಸಿನಲ್ಲಿದ್ದಾಗ ಈ ಥರ ಮಾತುಗಳು ಕೇಳಿಸ್ಕೊಂಡಾಗ ಆ ಸಮಯದಲ್ಲಿ ನೀವು ಮೌನವಾಗಿದ್ದಿರಬಹುದು. ಆದರೆ ಇವತ್ತು ಯಾರಾದರೂ ನಿಮ್ಮನ್ನು ಕಂಪೇರ್ ಮಾಡಿದಾಗ, ಯಾರಾದರೂ ನಿಮ್ಮನ್ನು ಕ್ರಿಟಿಸೈಸ್ ಮಾಡಿದಾಗ ನಿಮ್ಮ ಒಳಗೆ ಒಂದು ಹಳೆ ಫೀಲಿಂಗ್ ಬರ್ತಾ ಇರಬಹುದು, ನಾನು ಸಾಕಾಗಲ್ಲ ಅಂತ. ಹಾಗಾದರೆ ಒಂದು ಪ್ರಶ್ನೆ, ನಮ್ಮ ಪೇರೆಂಟ್ಸು ನಮ್ಮನ್ನು ಪ್ರೀತಿಸ್ತಾ ಇರಲಿಲ್ವಾ? ಅಥವಾ ಅವರಿಗೆ ಪ್ರೀತಿಯನ್ನು ಹೆಲ್ದಿಯಾಗಿ ವ್ಯಕ್ತಪಡಿಸೋದಕ್ಕೆ ಗೊತ್ತಿರಲಿಲ್ವಾ? ಇವತ್ತು ಇದನ್ನೇ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ಥೈರ್ಯ ಕನ್ನಡಗೆ ಮೊದಲನೇ ಬಾರಿ ಬಂದಿದ್ದರೆ ಇಲ್ಲಿ ನಾವು ನಮ್ಮ ಲೈಫ್ನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುವಂಥ ಎಮೋಷ್ನಲ್ ಪ್ಯಾಟರ್ನ್ಸ್ನ ರೂಟ್ ಕಾಸ್ನ ಅರ್ಥ ಮಾಡ್ಕೊಳ್ಳುವಂಥ ಅದ್ರ ಬಗ್ಗೆ ಮಾತಾಡ್ತೀವಿ. ಹೆಲ್ತ್, ರಿಲೇಷನ್ಶಿಪ್ಪು, ಕೆರಿಯರ್, ಮನಿ, ನಮ್ಮ ಪ್ರೆಸೆಂಟ್ ಲೈಫ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೆಲವೊಮ್ಮೆ ಅದರ ಹಿಂದೆ ನಮ್ಮ ಎಮೋಷ್ನಲ್ ಪ್ಯಾಟರ್ನ್ಸ್ ಕೂಡ ಇರಬಹುದು. ಮತ್ತು ಈ ಪ್ಯಾಟರ್ನ್ಸ್ನಲ್ಲಿ ಚೈಲ್ಡ್ಹುಡ್ ಒಂದು ದೊಡ್ಡ ಭಾಗ. ಹಾಗಾದರೆ ಪೇರೆಂಟ್ಸ್ ಯಾಕೆ ಮಕ್ಕಳನ್ನು ಹರ್ಟ್ ಮಾಡ್ತಾರೆ? ಇದಕ್ಕೆ 5 ಕಾಮನ್ ರೀಸನ್ಸ್ ಇದೆ, ನೋಡೋಣವಾ? ಮೊದಲನೇದು ಕಂಪ್ಯಾರಿಸನ್. ನಮ್ಮ ಇಂಡಿಯನ್ ಪೇರೆಂಟಿಂಗ್ನಲ್ಲಿ ತುಂಬ ಕಾಮನ್ ಆಗಿರುವ ಒಂದು ಥಿಂಗ್ ಅಂದರೆ ಅದು ಕಂಪ್ಯಾರಿಸನ್. ಅವಳಿಗೆ ನೋಡು 95% ಬಂದಿದೆ, ಅವನ ಮಗ IITಗೆ ಹೋಗ್ತಿದ್ದಾನೆ, ನಿನ್ನ ಕಸಿನ್ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ. ಪೇರೆಂಟ್ಗೆ ಇದು ಮೋಟಿವೇಶನ್ ಅಂತ ಅನ್ನಿಸ್ಬಹುದು, ಆದರೆ ಆ ಕೇಳಿಸ್ಕೊಳ್ಳೋ ಮಗುಗೆ ಏನಾಗ್ತಾ ಇರಬಹುದು ಒಳಗೆ, ಅದು ನಾನು ಸಾಕಾಗೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಇವತ್ತು ಈ ಕಂಪ್ಯಾರಿಸನ್ ಇನ್ನೂ ಹೆಚ್ಚಾಗಿದೆ. ಮೊದಲು ನಿಮ್ಮ ನೇಬರ್ಹುಡ್ನಲ್ಲಿ ಯಾರೋ ಒಬ್ಬರ ಜೊತೆ ಕಂಪೇರ್ ಮಾಡ್ತಿದ್ರು. ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿದಿನ ನೂರಾರು ಸಕ್ಸಸ್ಫುಲ್ ಪೀಪಲ್ ಕಾಣಿಸ್ತಾ ಇರ್ತಾರೆ. ಆದರೆ ಒಂದು ವಿಷಯ ನೆನ್ಪಿಡಿ, ಮಗುವನ್ನು ಇಂಪ್ರೂವ್ ಮಾಡೋದಕ್ಕೆ ಕಂಪ್ಯಾರಿಸನ್ ಮಾಡಬೇಕಾಗಿಲ್ಲ. ಆ ಮಗುಗೆ ತನ್ನ ಪ್ರೋಗ್ರೆಸ್ ಕಾಣಿಸ್ಕೊಳ್ಳೋದು ಮುಖ್ಯ ಆಗಿದೆ. ನಿನ್ನೆಗಿಂತ ಇವತ್ತು ನೀನಿನ್ನೂ ಬೆಟರ್ ಮಾಡಿದ್ದೀಯಾ ಅಂತ ಹೇಳಿದಾಗ ಅದು ಮೋಟಿವೇಶನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಪೇರೆಂಟ್ಸು ತಮ್ಮ ಚೈಲ್ಡ್ಹುಡ್ ಪ್ಯಾಟರ್ನನ್ನು ರಿಪೀಟ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಒಬ್ಬ ಪೇರೆಂಟ್ ಹೇಳ್ತಾರೆ, ನನ್ನ ಪೇರೆಂಟ್ಸ್ ನನ್ನನ್ನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ರು, ನಾನು ನನ್ನ ಮಗನನ್ನು ಹಾಗೆ ಮಾಡಲ್ಲ. ಆದರೆ ಮಗನಿಗೆ ಎಲ್ಲಿ ಹೋಗಬೇಕೋ ನಾನು ಡಿಸೈಡ್ ಮಾಡ್ತೀನಿ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕೋ ನಾನು ಡಿಸೈಡ್ ಮಾಡ್ತೀನಿ, ನಿನ್ನ ಕೆರಿಯರ್ ಕೂಡ ನಾನೇ ಡಿಸೈಡ್ ಮಾಡ್ತೀನಿ. ಅಂದರೆ ಅದು ಪನಿಷ್ಮೆಂಟ್ ಆಗಿ ಬದಲಾಗತ್ತೆ, ಆದರೆ ಪ್ಯಾಟರ್ನ್ ಬದಲಾಗಿಲ್ಲ. ನೋಡಿ ಯಾಕೆ? ನಾವು ಚೈಲ್ಡ್ಹುಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಕೆಲವು ವಿಷಯಗಳು ನಮ್ಮ ಒಳಗೆ ಆಟೋಮ್ಯಾಟಿಕ್ ಪ್ಯಾಟರ್ನ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ಎಮೋಷನ್ಸ್ ಚೈಲ್ಡ್ಹುಡ್ನಲ್ಲಿ ಕೇಳಿಸ್ಕೊಳ್ದೇ ಇದ್ದರೆ ನಮ್ಮ ಮಗುವಿನ ಎಮೋಷನ್ಸ್ ಕೂಡ ನಮಗೆ ಇರಿಟೇಷನ್ ಆಗಬಹುದು. ನಮಗೆ ಅಳಬೇಡ ಅಂತ ಹೇಳಿದ್ರೆ ನಾವು ಕೂಡ ಮಗುವಿಗೆ ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳ್ಬೋದು. ಅದಕ್ಕಾಗಿ ಕೆಲವೊಮ್ಮೆ ಪ್ರಾಬ್ಲಮ್ ಪೇರೆಂಟ್ನಲ್ಲಿ ಮಾತ್ರ ಇರಲ್ಲ, ಅನ್ಹೀಲ್ಡ್ ಚೈಲ್ಡ್ಹುಡ್ ಪ್ಯಾಟರ್ನ್ ಕೂಡ ಪೇರೆಂಟಿಂಗ್ನಲ್ಲಿ ರಿಪೀಟ್ ಆಗಬಹುದು. ಮೂರನೇದು, ನಿನ್ನ ಒಳ್ಳೆಯದಕ್ಕಾಗೆ ಹೇಳ್ತಾ ಇದ್ದೀನಿ. ಈ ಸೆಂಟೆನ್ಸ್ ಎಷ್ಟು ಪೇರೆಂಟ್ಸ್ ಯೂಸ್ ಮಾಡ್ತಾರೆ ಗೊತ್ತಾ? ನಿನ್ನ ಫ್ಯೂಚರ್ಗೋಸ್ಕರ ನಾನು ಹೇಳ್ತಾ ಇರೋದು, ನೀನು ಜೀವನದಲ್ಲಿ ಸಫರ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಪೇರೆಂಟ್ನ ಇಂಟೆನ್ಷನ್ ನಿಜವಾಗ್ಲೂ ಒಳ್ಳೆಯದೇ ಇದೆ, ಅದು ಒಪ್ಕೊಳ್ತೀನಿ. ಆದರೆ ಇಂಟೆನ್ಷನ್ ಒಳ್ಳೆಯದಾಗಿದ್ರೂ ಇಂಪ್ಯಾಕ್ಟ್ ಹರ್ಟ್ಫುಲ್ ಆಗಿರಬಹುದು. ಮಗು 60 ಮಾರ್ಕ್ಸ್ ತಗೊಂಡಿದ್ದಾಗ ಪೇರೆಂಟು ಇದೇನಿದು 90 ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಪೇರೆಂಟ್ಗೆ ಕನ್ಸರ್ನ್, ಆದರೆ ಮಗುವಿಗೆ ನಾನು ಸಾಕಾಗೋದಿಲ್ಲ ಅನ್ನೋ ಮೆಸೇಜನ್ನು ಪೇರೆಂಟ್ಸ್ ಕೊಡ್ತಾ ಇದ್ದಾರೆ. ಮಗು ಕೆರಿಯರ್ ಬಗ್ಗೆ ಕನ್ಫ್ಯೂಸ್ಡ್ ಆಗಿದ್ದಾಗ ಪೇರೆಂಟ್ಸ್ ಏನು ಹೇಳ್ತಾರೆ, ನಿನ್ನ ಕಸಿನ್ ನೋಡು ಏನು ಮಾಡ್ತಿದ್ದಾನೆ ನೋಡು ಅಂತ. ಪೇರೆಂಟ್ಗೆ ಅದು ಗೈಡೆನ್ಸ್ ಅಂತ ಅನ್ನಿಸ್ಬೋದು, ಆದರೆ ಮಗುಗೆ ನನ್ನ ಲೈಫು ಬೇರೆಯವ್ರ ಲೈಫ್ಗಿಂತ ಕಡಿಮೆ ಅಂತ ಅನಿಸುತ್ತೆ.
ಹಾಗಾಗಿ ಮಕ್ಕಳ ಜೊತೆ ಮಾತಾಡುವಾಗ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮನ್ನು ನೀವು, ನಾನು ಹೇಳ್ತಾ ಇರೋ ಮಾತಿಂದ ನನ್ನ ಮಗು ತನ್ನ ಬಗ್ಗೆ ಏನನ್ನು ನಂಬಬಹುದು ಅಂತ. 4ನೇ ವಿಷಯ, ಮಕ್ಕಳ ಎಮೋಷನ್ಸನ್ನು ವೀಕ್ನೆಸ್ ಅಂತ ನೋಡೋದು ನಮ್ಮ ಕಲ್ಚರ್ನಲ್ಲಿ. ಮಗ ಅಳ್ತಿದ್ರೆ ಬಾಯ್ಸ್ ಡೋಂಟ್ ಕ್ರೈ, ಮಗು ಹೆದರಿದ್ರೆ ಇದಕ್ಕೂ ಹೆದರ್ತೀಯಾ, ಮಗು ಅಪ್ಸೆಟ್ ಆಗಿದ್ರೆ ಓವರ್ ರಿಯಾಕ್ಟ್ ಮಾಡಬೇಡ, ಮಗು ಕೋಪ ಮಾಡಿಕೊಂಡ್ರೆ ನಿನಗೆ ಮ್ಯಾನರ್ಸ್ ಇಲ್ವಾ ಅಂತ ಕೇಳ್ತಾರೆ. ಆದರೆ ಎಮೋಷನನ್ನು ಸಪ್ರೆಸ್ ಮಾಡಿದ್ರೆ ಅದು ಡಿಸಪಿಯರ್ ಆಗಲ್ಲ. ಮಗುಗೆ ಎಮೋಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡಬೇಕು. ಅದು ಅಳ್ತಿದ್ರೆ ಅಳ್ಬೇಡ ಅನ್ನೋದಕ್ಕಿಂತ ನಿನಗೇನಾಗಿದೆ ಹೇಳು, ನಾನು ಕೇಳಿಸ್ಕೊಳ್ತೀನಿ ಅಂತ ಹೇಳ್ಬೋದು. ಎಮೋಷನ್ ವೀಕ್ನೆಸ್ ಅಲ್ಲ, ಎಮೋಷನ್ ಒಂದು ಸಿಗ್ನಲ್. ಮತ್ತು ಮಗುಗೆ ತನ್ನ ಎಮೋಷನ್ ಸೇಫಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಅದು ತನ್ನ ಎಮೋಷನ್ಸ್ ಹ್ಯಾಂಡಲ್ ಮಾಡೋದನ್ನು ಕಲಿಯುತ್ತೆ. 5ನೇದು, ಪೇರೆಂಟ್ಸ್ ತಮ್ಮದೇ ಸ್ಟ್ರೆಸ್ಸನ್ನು ಮಕ್ಕಳ ಮೇಲೆ ಹೊರಗೆ ಹಾಕುವಾಗ ಅದನ್ನು ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ತಾಯಿ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆ ನೋಡ್ಕೊಳ್ತಾ ಇರ್ತಾಳೆ. ಅವಳಿಗೆ ಮನೆಯಲ್ಲಿರೋ ಕೆಲಸ ತುಂಬ ಇರುತ್ತೆ, ಮನಿ ಟೆನ್ಷನ್ ಇರುತ್ತೆ, ರಿಲೇಷನ್ಶಿಪ್ ಸ್ಟ್ರೆಸ್ ಇರಬಹುದು, ಕೆರಿಯರ್ ಪ್ರೆಷರ್ ಇರಬಹುದು, ಮತ್ತು ಮಗು ಫೋನ್ ಬಿಟ್ಟಿಲ್ಲ, ಹೋಮ್ವರ್ಕ್ ಮಾಡಿಲ್ಲ. ಆಗ ಪೇರೆಂಟ್ ಎಕ್ಸ್ಪ್ಲೋಡ್ ಆಗ್ಬೋದು. ಎಷ್ಟು ಸಲ ಹೇಳಬೇಕು, ನಿನ್ನಿಂದ ಸಾಕಾಗಿದೆ ನನಗೆ ಅಂತ. ಆಮೇಲೆ ರಾತ್ರಿ ಕೂತ್ಕೊಂಡು ಗಿಲ್ಟ್ ಬರುತ್ತೆ, ನಾನು ಹಾಗೆ ಹೇಳಬಾರ್ದಾಗಿತ್ತು. ಇದು ಪೇರೆಂಟ್ ಮಗುವನ್ನು ಪ್ರೀತಿಸಲ್ಲ ಅಂತ ಅರ್ಥ ಅಲ್ಲ. ಪೇರೆಂಟ್ ತಾನೇ ಎಮೋಷ್ನಲಿ ತುಂಬ ಓವರ್ವೆಲ್ಮ್ ಆಗಿರಬಹುದು. ಅದಕ್ಕಾಗಿ ಪೇರೆಂಟಿಂಗ್ನಲ್ಲಿ ಚೈಲ್ಡ್ನ ಎಮೋಷ್ನಲ್ ಹೆಲ್ತ್ ಮಾತ್ರ ಅಲ್ಲ, ಚೈಲ್ಡ್ನ ಎಮೋಷ್ನಲ್ ಸ್ಟೆಬಿಲಿಟಿ ಕೂಡ ತುಂಬ ಮುಖ್ಯ ಆಗುತ್ತೆ. ನಾವು ನಮ್ಮ ಸ್ಟ್ರೆಸ್ಸನ್ನು ರೆಗ್ಯುಲೇಟ್ ಮಾಡ್ಕೊಳ್ಳೋದನ್ನು ಕಲಿತಾಗ ಮಕ್ಕಳ ಜೊತೆ ನಮ್ಮ ರಿಯಾಕ್ಷನ್ ಕೂಡ ಬದಲಾಗುತ್ತೆ. ಈಗ ಒಂದು ಸಿಂಪಲ್ ಪ್ರಾಕ್ಟೀಸ್ ಹೇಳ್ತೀನಿ. ಮುಂದಿನ ಸಲ ನಿಮ್ಮ ಮಗು ಏನಾದರೂ ತಪ್ಪು ಮಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋದಕ್ಕಿಂತ ಮೊದಲು 3 ಸೆಕೆಂಡ್ ಪಾಸ್ ಮಾಡಿ. ಮತ್ತು ನಿಮ್ಮ ಒಳಗೆ ನೀವು ಒಂದು ಪ್ರಶ್ನೆಯನ್ನು ಕೇಳಿ, ನಾನೀಗ ನನ್ನ ಮಗುವಿನ ಬಿಹೇವಿಯರ್ಗೆ ರೆಸ್ಪಾಂಡ್ ಮಾಡ್ತಿದ್ದೀನಾ, ಅಥವಾ ನನ್ನ ಚೈಲ್ಡ್ಹುಡ್ ಗಾಯನ ಹಿಡ್ಕೊಂಡು ಅದರಿಂದ ರಿಯಾಕ್ಟ್ ಮಾಡ್ತಾ ಇದ್ದೀನಾ ಅಂತ. ಇದು ತುಂಬ ಪವರ್ಫುಲ್ ಪ್ರಶ್ನೆ. ಮತ್ತು ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಗುವಿನ ಕ್ಯಾರೆಕ್ಟರ್ನ ಅಟ್ಯಾಕ್ ಮಾಡಬೇಡಿ, ಬಿಹೇವಿಯರ್ಗೆ ಬೌಂಡ್ರಿ ಕೊಡಿ. ನೀನು ಲೇಝಿ ಅಂತ ಹೇಳೋ ಬದಲು ಈ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇದನ್ನು ಹೇಗೆ ಸರಿಪಡಿಸ್ಬೋದು ಅಂತ ಕೇಳಿ. ನೀನು ಯೂಸ್ಲೆಸ್ ಅಂತ ಹೇಳೋ ಬದಲು ಈ ಬಿಹೇವಿಯರ್ ನನಗೆ ಅಕ್ಸೆಪ್ಟಬಲ್ ಅಲ್ಲ ಅಂತ ಹೇಳಿ. ಮಗುವಿನ ತಪ್ಪನ್ನು ಕರೆಕ್ಟ್ ಮಾಡಿ. ಮಗುವಿನ ಐಡೆಂಟಿಟಿನಲ್ಲ, ಅವರ ತಪ್ಪನ್ನು ಮಾತ್ರ ಕರೆಕ್ಟ್ ಮಾಡಿ. ನೀವು ಅಡಲ್ಟ್ ಆಗಿದ್ದರೆ ನೀವು ಇದನ್ನು ಕೇಳಿಸ್ಕೊಳ್ತೀರ. ಈಗ ನೀವು ದೊಡ್ಡವರಾಗಿದ್ದರೆ ನಿಮ್ಮ ಪೇರೆಂಟ್ಸ್ ಹೇಳಿದ ಕೆಲವು ಮಾತುಗಳು ಇನ್ನೂ ನಿಮ್ಮ ಮೈಂಡ್ನಲ್ಲಿ ರಿಪೀಟ್ ಆಗ್ತಿರ್ಬೋದು. ನಿಮ್ಮ ಚೈಲ್ಡ್ಹುಡ್ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಖಂಡಿತ, ಆದರೆ ಆ ಚೈಲ್ಡ್ಹುಡ್ ನಿಮ್ಮ ಫ್ಯೂಚರನ್ನು ಕಂಟ್ರೋಲ್ ಮಾಡಬೇಕು ಅಂತ ರೂಲ್ ಏನಿಲ್ಲ. ನೀವು ನಿಮ್ಮ ಟ್ರಿಗರ್ಸ್ನ ಗಮನಿಸಬಹುದು, ನಿಮ್ಮ ಎಮೋಷ್ನಲ್ ಪ್ಯಾಟರ್ನ್ಸ್ ಅರ್ಥ ಮಾಡ್ಕೊಳ್ಬಹುದು, ನಿಮ್ಮ ಒಳಗಿನ ಹಳೆಯ ನಂಬಿಕೆಗಳನ್ನು ಪ್ರಶ್ನೆ ಮಾಡಬಹುದು, ಮತ್ತು ನಿಧಾನವಾಗಿ ನಿಮ್ಮ ಒಳಗೆ ಒಂದು ಸೇಫ್ ಸ್ಪೇಸನ್ನು ಬಿಲ್ಡ್ ಮಾಡ್ಕೋಬೋದು. ಇದೇ ಇನ್ನರ್ ಸ್ಟೆಬಿಲಿಟಿ ಅಂದರೆ. ಈ ವಿಡಿಯೋ ನಿಮಗೆ ರಿಲೇಟಬಲ್ ಆಗಿದ್ದರೆ ಇದನ್ನು ನಿಮ್ಮ ಪೇರೆಂಟ್ಸ್ಗೆ ಫಾರ್ವರ್ಡ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಅದು ಮತ್ತೊಂದು ಬ್ಲೇಮ್ ಆಗಬಹುದು. ಬದಲಾಗಿ ಒಬ್ಬ ಪೇರೆಂಟ್ಗೆ ಶೇರ್ ಮಾಡಿ, ನಾವು ಇದನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ನಲ್ಲಿ. ಓಕೆ, ಮತ್ತು ನೀವು ಪೇರೆಂಟ್ ಆಗಿದ್ದರೆ ಇವತ್ತು ಒಂದು ವಿಷಯನ ಟ್ರೈ ಮಾಡಿ. ನಿಮ್ಮ ಮಗುವಿನ ಜೊತೆ 5 ನಿಮಿಷ ಕೂತ್ಕೊಂಡು ಯಾವುದೇ ಅಡ್ವೈಸ್ ಕೊಡದೆ, ಯಾವುದೇ ಕರೆಕ್ಷನ್ ಮಾಡದೆ, ಅವರು ಹೇಳೋದನ್ನು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಇದು ತುಂಬ ಚಿಕ್ಕ ವಿಷಯ ಅನ್ನಿಸ್ಬಹುದು, ಆದರೆ ಆ ಮಗುಗೆ ನನ್ನ ಫೀಲಿಂಗ್ಸ್ ಮುಖ್ಯ ಅನ್ನೋ ಒಂದು ದೊಡ್ಡ ಮೆಸೇಜನ್ನು ನೀವು ಕೊಡ್ತೀರಾ.
ಇಲ್ಲಿ ನಾವು ರಿಲೇಷನ್ಶಿಪ್ಪು, ಚೈಲ್ಡ್ಹುಡ್, ಓವರ್ ಥಿಂಕಿಂಗ್, ಎಮೋಷ್ನಲ್ ಪ್ಯಾಟರ್ನ್ಸ್ ಮತ್ತು ಇನ್ನರ್ ಸ್ಟೆಬಿಲಿಟಿ ಬಗ್ಗೆ ಸಿಂಪಲ್ಲಾಗಿ ಮಾತಾಡ್ತಾ ಇದ್ದೀವಿ. ಇಂತಹ ಕಂಟೆಂಟ್ ನಿಮಗೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಒಂದು ವರ್ಡ್ ಬರೀರಿ, ಅವೇರ್ ಅಂತ. ಯಾಕೆಂದರೆ ಹೀಲಿಂಗ್ ಯಾವಾಗ ಶುರುವಾಗುತ್ತೆ ಗೊತ್ತಾ? ನಾವು ಯಾರನ್ನಾದರೂ ಬ್ಲೇಮ್ ಮಾಡೋದನ್ನು ಬಿಟ್ಟು ನಮ್ಮ ಪ್ಯಾಟರ್ನ್ಸನ್ನು ನೋಡೋದಕ್ಕೆ ಶುರು ಮಾಡಿದಾಗ. ನಮ್ಮ ಪ್ಯಾಟರ್ನ್ಸ್, ನಮ್ಮ ಪೇರೆಂಟ್ಸ್ ಪರ್ಫೆಕ್ಟ್ ಆಗಿರಲಿಲ್ಲ, ನಾವು ಕೂಡ ಪರ್ಫೆಕ್ಟ್ ಪೇರೆಂಟ್ಸ್ ಆಗಿರಬೇಕು ಅಂತೇನಿಲ್ಲ. ಆದರೆ ನಮ್ಮಿಂದ ಮುಂದಿನ ಜನ್ರೇಷನ್ಗೆ ನೋವಲ್ಲ, ಅವೇರ್ನೆಸ್ನ ನಾವು ಕೊಡಬೇಕಾಗತ್ತೆ ಅಲ್ವಾ? ಅಲ್ಲಿಂದನೇ ಅಲ್ವಾ ಒಂದು ಚೇಂಜ್ ಅನ್ನೋದು ಶುರುವಾಗೋದು. ಥ್ಯಾಂಕ್ ಯು ಸ್ನೇಹಿತರೆ.